ದೇಶದಲ್ಲಿ ಚುನಾವಣೆಯ ಬೆಂಕಿ ಕಾವೇರ್ತಾ ಇರುವ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ವಲಯದಿಂದ ಒಂದು ಪ್ರಮುಖ ಸುದ್ದಿ ಹೊರಬಿದ್ದಿದೆ. ಸೋನಿಯಾ ಗಾಂಧಿಯವರು ಅನಾರೋಗ್ಯದ ಕಾರಣ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಹೀಗಾಗಿ ರಾಹುಲ್ ಗಾಂಧಿಯವರು ತಮ್ಮ ಕೇರಳ ಪ್ರವಾಸವನ್ನ ದಿಢೀರನೆ ರದ್ದುಗೊಳಿಸಿದ್ದಾರೆ. ಚುನಾವಣೆ ಹತ್ತಿರವಿರುವಾಗ ಈ ಬೆಳವಣಿಗೆ ರಾಜಕೀಯವಾಗಿ ಎಷ್ಟು ಮಹತ್ವವನ್ನ ಪಡೆದುಕೊಂಡಿದೆ, ಕೇರಳದ ಪ್ರಚಾರದ ಮೇಲೆ ಇದು ಎಂತಹ ಪರಿಣಾಮವನ್ನ ಬೀರಬಹುದು, ಇದು ಬಿಜೆಪಿಗೆ ಯಾವ ರೀತಿಯ ಪ್ಲಸ್ ಪಾಯಿಂಟ್ ಆಗುತ್ತೆ, ಅಷ್ಟಕ್ಕೂ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಏನೆಲ್ಲ ನಡೀತಾ ಇದೆ, ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕೇರಳದ ವಿಧಾನಸಭಾ ಚುನಾವಣೆಯು ಅತ್ಯಂತ ನಿರ್ಣಾಯಕ ಘಟ್ಟವನ್ನ ತಲುಪಿದೆ. ಇದೇ ಸಮಯದಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಮಾಜಿ ಅಧ್ಯಕ್ಷೆ ಮತ್ತು ಕಾಂಗ್ರೆಸ್ ಸಂಸದೀಯ ಪಕ್ಷದ ಅಧ್ಯಕ್ಷರಾದ ಸೋನಿಯಾ ಗಾಂಧಿಯವರು ಹಠಾತ್ ಅನಾರೋಗ್ಯ ಮತ್ತು ಆಸ್ಪತ್ರೆಗೆ ದಾಖಲಾದ ಘಟನೆಯು ಚುನಾವಣಾ ಪ್ರಚಾರದ ದಿಕ್ಕನ್ನೇ ಬದಲಿಸಿದೆ. ಈ ಒಂದು ಘಟನೆಯಿಂದಾಗಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿಯವರು ತಮ್ಮ ಕೇರಳ ಪ್ರವಾಸವನ್ನ ರದ್ದುಗೊಳಿಸಿ ದೆಹಲಿಗೆ ಮರಳಬೇಕಾಯಿತು. ಇದು ಕೇವಲ ಒಂದು ಕುಟುಂಬದ ವೈಯಕ್ತಿಕ ತುರ್ತು ಪರಿಸ್ಥಿತಿಯಾಗಿ ಉಳಿಯದೆ ಕೇರಳದ 140 ವಿಧಾನಸಭಾ ಕ್ಷೇತ್ರಗಳ ಚುನಾವಣಾ ಕಣದಲ್ಲಿ ತೀವ್ರ ಸ್ವರೂಪದ ರಾಜಕೀಯ ಚರ್ಚೆಗೆ ಕಾರಣವಾಯಿತು. ಸ್ನೇಹಿತರೆ, ಮಾರ್ಚ್ 24ರ ರಾತ್ರಿ ಸೋನಿಯಾ ಗಾಂಧಿಯವರನ್ನ ದೆಹಲಿಯ ಸರ್ ಗಂಗಾರಾಮ್ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆರಂಭದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾದ ಅಸ್ವಸ್ಥತೆ ಎಂದು ಹೇಳಲಾಯಿತಾದರೂ ನಂತರದ ವೈದ್ಯಕೀಯ ಪರೀಕ್ಷೆಗಳು ಗಂಭೀರವಾದ ಆರೋಗ್ಯ ಸಮಸ್ಯೆಗಳನ್ನು ದೃಢಪಡಿಸಿದ್ವು. ಆಸ್ಪತ್ರೆಯ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸ್ವರೂಪ್ ಅವರ ನೇತೃತ್ವದ ವೈದ್ಯರ ತಂಡವು ಇವರ ಆರೋಗ್ಯವನ್ನ ನಿರಂತರವಾಗಿ ಮೇಲ್ವಿಚಾರಣೆ ಮಾಡುತ್ತಿದೆ. ಸೋನಿಯಾ ಗಾಂಧಿಯವರ ಪ್ರಸ್ತುತ ಆರೋಗ್ಯ ಸ್ಥಿತಿಯು 2 ಪ್ರಮುಖ ವೈದ್ಯಕೀಯ ಅಂಶಗಳನ್ನು ಒಳಗೊಂಡಿದೆ: ವ್ಯವಸ್ಥಿತ ಸೋಂಕು ಮತ್ತು ಶ್ವಾಸನಾಳದ ಅಸ್ತಮ ಉಲ್ಬಣಗೊಳ್ಳುವಿಕೆ. ವ್ಯವಸ್ಥಿತ ಸೋಂಕು ಎಂದರೆ ರೋಗಕಾರಕಗಳು ರಕ್ತದ ಮೂಲಕ ಇಡೀ ದೇಹಕ್ಕೆ ಹರಡಿ ವಿವಿಧ ಅಂಗಗಳ ಮೇಲೆ ಪ್ರಭಾವವನ್ನ ಬೀರುವ ಸ್ಥಿತಿಯಾಗಿದೆ. ಇದರ ಜೊತೆಗೆ ದೆಹಲಿಯ ವಿಪರೀತ ವಾಯುಮಾಲಿನ್ಯ ಮತ್ತು ಚಳಿಯ ಪ್ರಭಾವದಿಂದಾಗಿ ಇವರ ಹಳೆಯ ಕಾಯಿಲೆಯಾದ ಅಸ್ತಮ ಕೂಡ ಇವರಿಗೆ ತೀವ್ರವಾಗಿದೆ. ಸೋನಿಯಾ ಗಾಂಧಿಯವರ 79 ವರ್ಷದ ವಯಸ್ಸನ್ನ ಪರಿಗಣಿಸಿದಾಗ ಇಂತಹ ಸೋಂಕುಗಳು ಮುನ್ನೆಚ್ಚರಿಕೆಯನ್ನ ಬಯಸುತ್ತವೆ. ಸಾಕಷ್ಟು ಜನ ಪ್ರಸಿದ್ಧ ಡಾಕ್ಟರ್ಗಳ ತಂಡವು ಇವರಿಗೆ ಚಿಕಿತ್ಸೆಯನ್ನ ನೀಡುತ್ತಾ ಇದೆ. ಇನ್ನು ಸ್ನೇಹಿತರೆ, ಸೋನಿಯಾ ಗಾಂಧಿಯವರು ಆಸ್ಪತ್ರೆಗೆ ದಾಖಲಾದ ಸಮಯವು ಕೇರಳದ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ನಿರ್ಣಾಯಕವಾಗಿದೆ. ಏಪ್ರಿಲ್ 9, 2026ರಂದು ನಡೆಯಲಿರುವ ವಿಧಾನಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಮತ್ತು ಪರಿಶೀಲನೆಯ ಪ್ರಕ್ರಿಯೆಗಳು ಪೂರ್ಣಗೊಂಡಿದ್ವು. ಈ ಸಮಯದಲ್ಲಿ ಪ್ರಮುಖ ನಾಯಕರ ಭೌತಿಕ ಉಪಸ್ಥಿತಿಯು ಮತದಾರರ ಮೇಲೆ ಹೆಚ್ಚಿನ ಪ್ರಭಾವವನ್ನ ಬೀರುತ್ತವೆ. ಸೋನಿಯಾ ಗಾಂಧಿಯವರ ಆರೋಗ್ಯದ ಸುದ್ದಿ ಮಾರ್ಚ್ 25ರಂದು ಅಧಿಕೃತವಾಗಿ ಹೊರಬಿತ್ತು. ಅಂದರೆ ನಾಮಪತ್ರ ಹಿಂಪಡೆಯುವ ಪ್ರಕ್ರಿಯೆಗೆ ಕೇವಲ 1 ದಿನ ಬಾಕಿ ಇರುವಾಗ ಈ ಘಟನೆ ನಡೆಯಿತು. ಇದು ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ನ ಅಂತಿಮ ಹಂತದ ಕಾರ್ಯತಂತ್ರಗಳ ಮೇಲೆ ನೇರ ಪರಿಣಾಮವನ್ನ ಬೀರ್ತು. ಸ್ನೇಹಿತರೆ, ರಾಹುಲ್ ಗಾಂಧಿಯವರು ಮಾರ್ಚ್ 25ರ ಸಂಜೆ ಸಾರ್ವಜನಿಕರನ್ನ ಉದ್ದೇಶಿಸಿ ಕೇರಳದಲ್ಲಿ ಮಾತನಾಡುವ ಮೂಲಕ ಯುಡಿಎಫ್ನ ಅಧಿಕೃತ ಪ್ರಚಾರಕ್ಕೆ ಚಾಲನೆಯನ್ನ ನೀಡಬೇಕಿತ್ತು. ಆದರೆ ಸೋನಿಯಾ ಗಾಂಧಿಯವರ ಅನಾರೋಗ್ಯದ ಕಾರಣ ಇವರು ತಮ್ಮ ಪ್ರವಾಸವನ್ನ ರದ್ದುಗೊಳಿಸಿ ದೆಹಲಿಗೆ ಮರಳಿದರು. ಇದು ಕೇರಳದ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಸಣ್ಣ ಮಟ್ಟಿನ ಆತಂಕವನ್ನ ಉಂಟು ಮಾಡಿತಾದರೂ ರಾಹುಲ್ ಗಾಂಧಿಯವರು ತಕ್ಷಣವೇ ವರ್ಚುವಲ್ ವೇದಿಕೆಯ ಮೂಲಕ ಸಮಾವೇಶವನ್ನ ಉದ್ದೇಶಿಸಿ ಮಾತನಾಡಿದರು. ರ್ಯಾಲಿಯಲ್ಲಿ ವರ್ಚುವಲ್ ವೇದಿಕೆಯ ಮೂಲಕ ಮಾತನಾಡಿದ ರಾಹುಲ್ ಗಾಂಧಿಯವರು ತಮ್ಮ ಗೈರು ಹಾಜರಿಗೆ ಕ್ಷಮೆಯನ್ನ ಯಾಚಿಸುವ ಮೂಲಕ ಭಾವನಾತ್ಮಕ ಸಂದೇಶವೊಂದನ್ನ ರವಾನಿಸಿದ್ರು. ನನ್ನ ತಾಯಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಒಬ್ಬ ಮಗನಾಗಿ ನಾನು ಅವರ ಜೊತೆ ಇರುವುದು ನನ್ನ ಕರ್ತವ್ಯ. ಕೇರಳದ ಜನರು ಇದನ್ನ ಅರ್ಥ ಮಾಡಿಕೊಳ್ತಾರೆ ಎಂದು ನಂಬಿಕೆ ನನಗಿದೆ ಎಂದು ಇವರು ಹೇಳಿದರು. ಇದೇ ಸಮಯದಲ್ಲಿ ಇವರು ಕೇರಳದ ನರ್ಸ್ಗಳ ಬಗ್ಗೆ ಆಡಿದಂತಹ ಮಾತುಗಳು ರಾಜಕೀಯವಾಗಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ನಿನ್ನೆ ರಾತ್ರಿ ಇಡೀ ನಾನು ಆತಂಕದಲ್ಲಿದ್ದೆ, ಆದರೆ ಕೇರಳದ ನರ್ಸ್ ಒಬ್ಬರು ಪ್ರತಿ ಗಂಟೆಗೊಮ್ಮೆ ಬಂದು ನನ್ನ ತಾಯಿಯ ಆರೋಗ್ಯವನ್ನ ತಪಾಸಣೆ ಮಾಡ್ತಾ ಇದ್ದದ್ದು ನನಗೆ ಸಮಾಧಾನ ತಂದಿದೆ ಎಂದು ಇವರು ಉಲ್ಲೇಖಿಸಿದರು. ಈ ಹೇಳಿಕೆಯು ಕೇವಲ ವೈಯಕ್ತಿಕ ಅನುಭವವಾಗಿರದೆ ಕೇರಳದ ಆರೋಗ್ಯ ಕ್ಷೇತ್ರ ಮತ್ತು ಅಲ್ಲಿನ ಮಾನವ ಸಂಪನ್ಮೂಲಕ್ಕೆ ನೀಡಿದ ಗೌರವವಾಗಿ ಕಂಡುಬಂತು. ಇದು ಕೇರಳದ ಮತದಾರರ ಮನಗೆಲ್ಲಲು ಕಾಂಗ್ರೆಸ್ ಬಳಸಿದ, ರಾಹುಲ್ ಗಾಂಧಿ ಬಳಸಿದ ಸೂಕ್ಷ್ಮ ತಂತ್ರ ಎಂದು ವಿಶ್ಲೇಷಕರು ಅಭಿಪ್ರಾಯಪಡ್ತಾರೆ. ರಾಹುಲ್ ಗಾಂಧಿಯವರ ಬದಲು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸಚಿನ್ ಅವರು ರ್ಯಾಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ
ಪಕ್ಷಕ್ಕೆ ಧೈರ್ಯವನ್ನ ತುಂಬಿದ್ರು. ಇನ್ನು ಸ್ನೇಹಿತರೆ, ಚುನಾವಣಾ ಸಮಯದಲ್ಲಿ ನಾಯಕರ ಉಪಸ್ಥಿತಿಗಿಂತಲೂ ಇವರು ನೀಡುವ ಭರವಸೆಗಳು ಮುಖ್ಯವಾಗುತ್ತವೆ. ರಾಹುಲ್ ಗಾಂಧಿಯವರು ತಮ್ಮ ಕೇರಳ ಪ್ರವಾಸದ ಸಂದರ್ಭದಲ್ಲಿ ಘೋಷಿಸಬೇಕಿದ್ದ 5 ಗ್ಯಾರಂಟಿಗಳನ್ನ ವರ್ಚುವಲ್ ವೇದಿಕೆಯ ಮೂಲಕವೇ ವಿವರಿಸಿದ್ರು. ಈ 5 ಗ್ಯಾರಂಟಿಗಳು ಕರ್ನಾಟಕದ ಚುನಾವಣಾ ಮಾದರಿಯನ್ನೇ ಹೋಲುತ್ತಿದ್ದು, ಕೇರಳದ ಪ್ರಸ್ತುತ ಆರ್ಥಿಕ ಸಂಕಷ್ಟಗಳಿಗೆ ಪರಿಹಾರವೆಂಬಂತೆ ಬಿಂಬಿಸಲಾಯಿತು. ಈ ಭರವಸೆಗಳು ಕೇರಳದ ಸಾಮಾನ್ಯ ಜನರ ದೈನಂದಿನ ಜೀವನದ ಮೇಲೆ ಭಾರಿ ಪ್ರಭಾವವನ್ನ ಬೀರಬಲ್ಲವು. ವಿಶೇಷವಾಗಿ ಆರೋಗ್ಯ ವಿಮೆ ಘೋಷಿಸಿರುವುದು ಕಾಂಗ್ರೆಸ್ನ ಹಳೆಯ ವರ್ಚಸ್ಸನ್ನ ಮರುಸ್ಥಾಪಿಸುವ ಪ್ರಯತ್ನವಾಗಿದೆ. ಆದರೆ ಆಡಳಿತದಲ್ಲಿರೋ LDF ಈ ಗ್ಯಾರಂಟಿಗಳನ್ನ ಅಪ್ರಾಯೋಗಿಕ ಮತ್ತು ಖಜಾನೆಗೆ ಹೊರೆ ಎಂದು ಟೀಕಿಸಿದೆ. ಇನ್ನು ಸ್ನೇಹಿತರೆ, ರಾಹುಲ್ ಗಾಂಧಿಯವರ ಕೇರಳ ಪ್ರವಾಸ ರದ್ದು ಮತ್ತು ಕಾಂಗ್ರೆಸ್ನ ಕಾರ್ಯತಂತ್ರಗಳನ್ನು ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ತೀವ್ರವಾಗಿ ಖಂಡಿಸಿದರು. ಮಾರ್ಚ್ 26ರಂದು ಎರ್ನಾಕುಲಂನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ವಿಜಯನ್ ಅವರು ರಾಹುಲ್ ಗಾಂಧಿಯವರನ್ನು ಕಲಿಯದ ನಾಯಕ ಎಂದು ಕರೆದರು. ಕೇರಳದ ಮುಖ್ಯಮಂತ್ರಿಗಳ ಟೀಕೆಗಳು ಪ್ರಮುಖವಾಗಿ 3 ಅಂಶಗಳ ಮೇಲೆ ಕೇಂದ್ರೀಕೃತವಾಗಿವೆ. ಮೊದಲನೇದು ಬಿಜೆಪಿಯ ಬಿ ಟೀಮ್. ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ದೇಶದಾದ್ಯಂತ ಬಿಜೆಪಿಗೆ ಸಹಾಯವನ್ನ ಮಾಡ್ತಾ ಇದ್ದಾರೆ. ಬಿಹಾರ, ದೆಹಲಿ ಮತ್ತು ರಾಜಸ್ಥಾನದಲ್ಲಿ ಬಿಜೆಪಿಯ ಗೆಲುವಿಗೆ ಕಾಂಗ್ರೆಸ್ ಪರೋಕ್ಷವಾಗಿ ಕಾರಣವಾಗಿದೆ ಎಂದು ಇವರು ಆರೋಪಿಸಿದರು. ಎರಡನೆಯದ್ದು ಕೇಜ್ರಿವಾಲ್ ಬಂಧನ ಮತ್ತು ಕಾಂಗ್ರೆಸ್ ಪಾತ್ರ. ದೆಹಲಿಯ ಮದ್ಯ ನೀತಿ ಹಗರಣದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ಬಂಧಿಸಿದಾಗ ಕಾಂಗ್ರೆಸ್ ಬಿಜೆಪಿಯ ಕ್ರಮಗಳನ್ನ ಬೆಂಬಲಿಸಿತ್ತು. ಆದರೆ ಈಗ ಕೇಜ್ರಿವಾಲ್ ಕೇಸ್ ಖುಲಾಸೆಯಾಗಿರುವುದು ರಾಹುಲ್ ಗಾಂಧಿಯವರ ಮುಖಕ್ಕೆ ಬಾರಿಸಿದಂತಿದೆ ಎಂದು ಪಿಣರಾಯಿ ವಿಜಯನ್ ಅವರು ವ್ಯಂಗ್ಯವಾಡಿದರು. ಮೂರನೆಯದ್ದು ಅನಗತ್ಯ ಪ್ರಶ್ನೆಗಳು. ಕೇರಳದ ಮುಖ್ಯಮಂತ್ರಿಯನ್ನ ಕೇಂದ್ರ ಏಜೆನ್ಸಿಗಳು ಯಾಕೆ ವಿಚಾರಣೆ ಮಾಡ್ತಾ ಇಲ್ಲ ಎಂಬ ರಾಹುಲ್ ಗಾಂಧಿಯವರ ಪ್ರಶ್ನೆಗೆ ಉತ್ತರಿಸಿದಂತಹ ಪಿಣರಾಯಿ ವಿಜಯನ್ ಅವರು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ರಹಸ್ಯ ಒಪ್ಪಂದವಿದೆ ಎಂದು ಮರು ಆರೋಪ ಮಾಡಿದರು. ಬಿಜೆಪಿ ಕೂಡ ಈ ಬೆಳವಣಿಗೆಗಳನ್ನ ತನ್ನ ಅನುಕೂಲಕ್ಕೆ ಬಳಸಿಕೊಳ್ಳಲು ಪ್ರಯತ್ನಿಸಿತು. ಬಿಜೆಪಿಯ ರಾಜ್ಯ ಅಧ್ಯಕ್ಷ ಸುರೇಂದ್ರನ್ ಅವರು ರಾಹುಲ್ ಗಾಂಧಿಯವರು ವಯನಾಡು ಕ್ಷೇತ್ರವನ್ನ ಕೈಬಿಟ್ಟು ರಾಯ್ಬರೇಲಿಗೆ ಹೋಗಿದ್ದನ್ನು ಮತದಾರರಿಗೆ ಮಾಡಿದ ದ್ರೋಹ ಎಂದು ಇವರು ವ್ಯಾಖ್ಯಾನಿಸಿದರು. ಇನ್ನು ಸ್ನೇಹಿತರೆ, ಚುನಾವಣಾ ಆಯೋಗವು ಕೇರಳದಾದ್ಯಂತ ಮತದಾನ ಕೇಂದ್ರಗಳನ್ನ ಸ್ಥಾಪಿಸಿದ್ದು ಪ್ರತಿಯೊಂದು ಜಿಲ್ಲೆಯಲ್ಲೂ ಬಿಗಿ ಭದ್ರತೆ ಮತ್ತು ಸಿದ್ಧತೆಗಳನ್ನ ಕೈಗೊಳ್ಳಲಾಗಿದೆ. ಮಲ್ಲಾಪುರಂ ಮತ್ತು ತಿರುವನಂತಪುರಂ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮತದಾನ ಕೇಂದ್ರಗಳಿದ್ದು ಈ ಜಿಲ್ಲೆಗಳ ಫಲಿತಾಂಶವು ಸರ್ಕಾರ ರಚನೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಲಿದೆ. ಒಟ್ಟು 2.71 ಕೋಟಿ ಮತದಾರರು ಈ ಬಾರಿ ಮತದಾನಕ್ಕೆ ಅರ್ಹರಾಗಿದ್ದು, ಇದರಲ್ಲಿ 1.38 ಕೋಟಿ ಮಹಿಳಾ ಮತದಾರರೇ ಇರುವುದು ಗಮನಾರ್ಹ. ಮಹಿಳಾ ಮತದಾರರ ಸಂಖ್ಯೆ ಹೆಚ್ಚಾಗಿರುವುದರಿಂದಲೇ ಕಾಂಗ್ರೆಸ್ ಉಚಿತ ಬಸ್ ಪ್ರಯಾಣ ಮತ್ತು ಆರ್ಥಿಕ ಭತ್ಯೆಯಂತಹ ಗ್ಯಾರಂಟಿಗಳನ್ನ ಪ್ರಮುಖವಾಗಿ ಮುಂದಿಟ್ಟಿದೆ. ಇನ್ನು ನಿಮ್ಮ ಪ್ರಕಾರ ಈ ಬಾರಿ ಕೇರಳದಲ್ಲಿ ಯಾವ ಸರ್ಕಾರ ಅಧಿಕಾರಕ್ಕೆ ಬರಲಿದೆ ಅನ್ನೋದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.